ಹಾಯ್ ಸ್ನೇಹಿತರೆ, ಒಂದು ಸ್ಪೆಷಲ್ ಆಗಿರುವಂತಹ ಮಟನ್ ಚಾಪೀಸನ್ನು ಮಾಡುವಂಥ ವಿಧಾನವನ್ನು ನೋಡೋಣ ಬನ್ನಿ. ನೋಡಿ, ಒಂದು 3-4 ಚಿಕ್ಕದಾಗಿರುವಂಥ ಚಕ್ಕೆಯನ್ನು ತೊಗೊಂಡಿದ್ದೀನಿ, ಒಂದು 4 ಲವಂಗವನ್ನು ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿರಿ, 5-6 ಹಸಿಮೆಣಸಿನ್ಕಾಯಿಯನ್ನು ಆ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದರ ಜೊತೆಗೆ ಇನ್ನು ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬಹುದು. ನೋಡಿ, ಒಂದು ದೊಡ್ಡ ಗಾತ್ರದಂಥ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿಯ ತುರಿಯನ್ನು ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನವನ್ನು ಸಹ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೂ ಸಹ ಆಗುತ್ತೆ. ನಂತರ ನೋಡಿ, ಒಂದು 3/4 kgಯಷ್ಟು ಮಟನನ್ನು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಮೂಳೆ ಅನ್ನೋವಂಥದ್ದನ್ನು ತೆಗೆದುಬಿಟ್ಟಿದ್ದೀನಿ. ಮೂಳೆ ಮೇಲೆ ಇರುವಂತಹ ಸ್ಮೂತಾಗಿರುವಂತಹ ಒಂದು ಮಟನನ್ನೇ ಎಲ್ಲನೂ ತೆಗೆದುಕೊಂಡಿರುವಂಥದ್ದು. ಒಂದು 3/4 kgಯಷ್ಟು 3-4 ಬಾರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹದ್ದು. ಈ ರೀತಿಯಲ್ಲಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಕುಕ್ಕರ್ಗೆ ಹಾಕಿ ಒಂದು 4-5 ವಿಜಿಲನ್ನು ಬರೆಸ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ, ಸ್ವಲ್ಪ ಚೆನ್ನಾಗಿ ಬಲ್ತಿದ್ರೆ ಒಂದು 5-6 ವಿಜಿಲೇ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು 3-4 ವಿಜಿಲು ಸಾಕಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ನಿಮಗೆ ಚೆನ್ನಾಗಿ ಬೇಯಬೇಕು ಅಂತಂದರೆ ಎಷ್ಟು ವಿಜಿಲ್ ಬೇಕೋ ಅಷ್ಟನ್ನು ಬರೋವರೆಗೂ ಬಿಡಬೇಕಾಗುತ್ತೆ. ನಂತರ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ, 1-2 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಸ್ವಲ್ಪ 1-2 ಚಕ್ಕೆ, 1-2 ಲವಂಗ, ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಗರಂ ಮಸಾಲ, 1-2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ನಂತರ ಸ್ವಲ್ಪ ಕಸೂರಿ ಮೇಥಿಯನ್ನು ಇಟ್ಕೋಬೇಕು. ಒಂದು ಟೊಮೊಟೊವನ್ನು ಹಚ್ಚಿಟ್ಕೊಂಡಿದ್ದೀನಿ. ನಂತರ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ಇಟ್ಕೊಂಡಿದ್ದೀನಿ. ನಂತರ ಮಟನ್ ಮಸಾಲನೂ ಸಹ 1-2 ಸ್ಪೂನಷ್ಟು ಇಟ್ಕೋಬೇಕಾಗುತ್ತೆ. ನಂತರ ನಿಮಗೆ ಬೇಕು ಅನಿಸಿದ್ರೆ ಚಿಲ್ಲಿ ಪೌಡರು, ಇನ್ನು ಖಾರಕ್ಕೆ ಬೇಕು ಅಂತಂದರೆ ಯೂಸ್ ಮಾಡ್ಕೋಬೋದು. ಇದನ್ನು ಮಾಡುವಂಥ ವಿಧಾನವನ್ನು ನೋಡೋಣ ಬನ್ನಿ. ಒಂದು ಬಾಣಲಿಯನ್ನು ಈ ರೀತಿ ಬಾಣಲಿಯನ್ನು ಇಟ್ಕೊಂಡು ಒಂದು 3-4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇಟ್ಕೊಂಡಿರುವಂಥ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆಯನ್ನು ಹಾಕಿ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದರ ಜೊತೆಗೆ ಇನ್ನು ಏನೇನು ಹಾಕ್ಕೋಬೇಕು ಅಂದರೆ, ಹಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸಬೇಕು. ಇದು ಸ್ವಲ್ಪ ಬಾಡೋವರೆಗೂ ಬಾಡಿಸಿದ್ರೆ ಸಾಕಾಗುತ್ತೆ. ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನಷ್ಟರಲ್ಲಿ ಟೊಮೊಟೊವನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗ ಟೊಮೊಟೊ ಬೇಯ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಉಪ್ಪನ್ನು ಸೇರಿಸುವಂಥದ್ದು ಟೊಮೊಟೊಗೆ. ಟೊಮೊಟೊ ಸ್ವಲ್ಪ ಬೇಯಿಸ್ಕೊಂಡಿದ್ದ ನೆಕ್ಸ್ಟ್ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ, ಕರಿಬೇವಿನ ಸೊಪ್ಪು ಸೇರಿಸಿದ್ರೂ ತುಂಬ ಚೆನ್ನಾಗಿರುತ್ತೆ. ನಂತರ ಬೇಯಿಸ್ಕೊಂಡಿರುವಂತಹ ಮಟನ್ ಏನಿದೆ ಅದನ್ನು ನೀರಿನ ಸಮೇತ ಎಲ್ಲವನ್ನು ಸಹ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ 1-2 ನಿಮಿಷಗಳ ಕಾಲ ಬೇಯಿಸೋದಕ್ಕೆ ಅದೇ ರೀತಿಯಲ್ಲೇ ಬಿಡಬೇಕಾಗುತ್ತೆ. ಅದಕ್ಕೆ ಇಟ್ಕೊಂಡಿರುವಂತಹ ಒಂದು ಗರಂ ಮಸಾಲ ಮತ್ತು ಧನಿಯಾ ಪುಡಿಯನ್ನು ಸೇರಿಸಬೇಕು. ನಂತರ ಮಟನ್ ಮಸಾಲನೂ ಸಹ ಇಟ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಂಡಿದ್ದೀವಿ. ಅದನ್ನು ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಟನ್ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದನ್ನು ಈ ರೀತಿ ಲಿಡ್ಡನ್ನು ಹಾಕಿ 1-2-3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಏನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲವನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಗ್ರೀನಿಶಲ್ಲೇ ಬಂದರೆ ಇದು ಮಟನ್ ಚಾಪೀಸ್ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆಯನ್ನು ಹಾಕಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀರನ್ನು ನಿಮಗೆ ಗ್ರೇವಿ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಲಿಡ್ಡನ್ನು ಮುಚ್ಚಿ ಈ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಖಾರಕ್ಕೆ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೋದು. ನಂತರ ಕಸೂರಿ ಮೇಥಿಯನ್ನು ಏನು ಇಟ್ಕೊಂಡಿದ್ವಲ್ವ ಅದನ್ನು ಚೆನ್ನಾಗಿ ಪುಡಿಯನ್ನು ಮಾಡಿ ಅದನ್ನು ಸಹ ಇದಕ್ಕೆ ಕೊನೆಯಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಈಗಾಗಲೇ ಮಟನ್ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿರುತ್ತೆ. ನೋಡಿ ಸ್ನೇಹಿತರೆ, ಈ ಮಟನ್ ಚಾಪೀಸು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಮುದ್ದೆ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ರೈಸ್ ಜೊತೆಗೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಈ ಒಂದು ಸ್ಪೆಷಲ್ ಮಟನ್ ಚಾಪೀಸ್